ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು ಟೈಲರಿಂಗ್ ಕ್ಲಾಸ್ 25ನೇ ಕ್ಲಾಸಿನ ವಿಡಿಯೋ. ಇದರಲ್ಲಿ ಇವತ್ತು ನಾನು ನಿಮಗೆ ಬ್ಯಾಕ್ ಹುಕ್ಸ್ ಬ್ಲೌಸ್ ಆಲ್ರೆಡಿ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾವ ತರ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ. ಇದು ಬಂದು ಕ್ರಾಸ್ ಕಟಿಂಗ್ ಬ್ಲೌಸ್, ನಾರ್ಮಲ್ ಬ್ಲೌಸ್ ಕ್ರಾಸ್ ಕಟಿಂಗ್ ಬ್ಲೌಸ್ ಯಾವ ತರ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲ್ ನಲ್ಲಿ ಬಂದು ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಟೈಲರಿಂಗ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಟೈಲರಿಂಗ್ ಕ್ಲಾಸ್ ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋಸ್ ಬಂದು ನಿಮ್ ಫೋನಿಗೆ ರೀಚ್ ಆಗುತ್ತೆ. ನಿಮಗೆ ಅವಾಗ ಡೇ ಬೈ ಡೇ ಒಂದೊಂದಾಗಿ ನೋಡ್ಕೊಂಡು ಕಲೀಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ನಾನು ಹೇಳ್ಕೊಡ್ತಾ ಇರುವಂತ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಮತ್ತೆ ಅವರಿಗೂ ಕಲಿಯೋರು ಯಾರಾದ್ರೂ ಇದ್ರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋ ಬಂದು 25ನೇ ವಿಡಿಯೋ. ಈ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಕ್ರಾಸ್ ಕಟಿಂಗ್ ಬ್ಲೌಸ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಲೈನಿಂಗ್ ಬ್ಲೌಸ್, ಇದು ಮೇನ್ ಕ್ಲಾತ್. ಕಟಿಂಗ್ ಮಾಡಕ್ಕೋಸ್ಕರ ನಾನು ಸ್ಕೇಲ್ ತಗೊಂಡಿದ್ದೀನಿ, ಚಾಕ್ ಪೀಸ್ ತಗೊಂಡಿದ್ದೀನಿ, ಸೀಸರ್ ಕತ್ರಿ ತಗೊಂಡಿದ್ದೀನಿ, ಮತ್ತೆ ಟೇಪ್ ತಗೊಂಡಿದ್ದೀನಿ. ಇಷ್ಟು ಬೇಕಾಗತ್ತೆ. ಮತ್ತೆ ಅಳತಿ ಬ್ಲೌಸ್ ತಗೊಂಡಿದ್ದೀನಿ. ಇದೇ ಅಳತಿ ಬ್ಲೌಸ್ ನೇ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಇದೇ ಅಳತಿ ಬ್ಲೌಸಿಗೆ ಬ್ಯಾಕ್ ಹುಕ್ಸ್ ಬ್ಲೌಸ್ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ. ಇವತ್ತು ಇದೇ ಅಳತಿ ಬ್ಲೌಸಿಗೆ ನಾನು ಕ್ರಾಸ್ ಕಟಿಂಗ್ ಬ್ಲೌಸ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ಹಾಗಾಗಿ ಇನ್ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇದು ಬಂದು ನಾನು ಒಂದು 90 ಸೆಂಟಿಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಈ ಲೈನಿಂಗ್ ತಗೊಳ್ಳೋದು ನೀವು ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ದಪ್ಪ ಇದ್ದಾರ, ತಳ್ಳಗಿದಾರ, ಆತರ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ನಾನು ಆಲ್ಮೋಸ್ಟ್ ಒಂದು 90 ಸೆಂಟಿಮೀಟರ್ ತಗೊಂತೀನಿ. ಆಮೇಲೆ ತೀರಾ ದಪ್ಪ ಇದಾರಂದ್ರೆ 1 ಮೀಟರ್ 1.25 ಮೀಟರ್ ವರೆಗೂ ತಗೊಂಡಿರ್ತೀನಿ. ಹಂಗಾಗಿ ನೀವು ನಾರ್ಮಲ್ ಆಗಿ ಇದಾರಂದ್ರೆ ಒಂದ್ ಸ್ವಲ್ಪ ಮೀಡಿಯಂ ಫ್ಯಾಟ್ ಇದಾರಂದ್ರೆ ಒಂದ್ 90 ಸೆಂಟಿಮೀಟರ್ ಹಂಗೆ ತಗೊಂಡ್ರೆ ಸಾಕಾಗುತ್ತೆ. ತೀರಾ ಜಾಸ್ತಿ ದಪ್ಪ ಇದ್ದಾರಂದ್ರೆ ಅವಾಗ 1 ಮೀಟರ್ 1.25 ಮೀಟರ್ ಆತರ ತಗೋಬೇಕಾಗುತ್ತೆ. ಮತ್ತೆ ನೀವೇನಾದ್ರೂ ಎಲ್ಬೋ ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಅಥವಾ ಅಂದ್ರೆ 3/4 ಏನಾದ್ರೂ ಕಟಿಂಗ್ ಮಾಡ್ತೀರಿ ಅಂದ್ರೆ ಸ್ಲೀವ್ಸ್, ಆ ಸ್ಲೀವ್ಸ್ ಗೆ ನೀವು ಲೈನಿಂಗ್ ಹಾಕ್ತೀನಿ ಅಂದ್ರೆ ಮಾತ್ರ ನೀವು ಜಾಸ್ತಿ ತಗೋಬೇಕಾಗುತ್ತೆ. 1.5 ಮೀಟರ್ ವರೆಗೂ ತಗೋಬೇಕಾಗುತ್ತೆ. ಇಲ್ಲ ಸ್ಲೀವ್ಸ್ ಗೆ ನೀವು ಮೇನ್ ಕ್ಲಾತ್ ನಲ್ಲಿನೇ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಿ ಅಂದ್ರೆ ಅವಾಗ ಇದು ನಿಮಗೆ ಆ ಬ್ಲೌಸ್ ಕಟ್ ಮಾಡಕ್ ಎಷ್ಟು ಬೇಕೋ ಅಷ್ಟು ತಗೋಬೇಕಾಗುತ್ತೆ. ಇದು ಬಂದು ಲೈನಿಂಗ್ ಬಟ್ಟೆ. ಲೈನಿಂಗ್ ಬಟ್ಟೆ ಏನಾದ್ರೂ ಒಂದ್ ಸ್ವಲ್ಪ ಮುದುಡಿಯಾಗಿದ್ರೆ ನೀಟಾಗಿ ಇಸ್ತ್ರಿ ಮಾಡ್ಕೋಬೇಕು. ಇಸ್ತ್ರಿ ಮಾಡ್ಕೊಂಡ್ರೆ ನಾವು ಇದನ್ನ ಸ್ಕೇಲ್ ನಿಂದ ಮಾರ್ಕ್ ಎಲ್ಲ ಮಾಡ್ತೀವಲ್ಲ, ಮಾರ್ಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಇದು ಬಂದು ಫ್ರಂಟ್ ಹುಕ್ಸೇನೆ. ಇದು ಬ್ಯಾಕ್ ಹುಕ್ಸ್ ಬ್ಲೌಸ್ ಇಂದ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಬಂದು ಫ್ರಂಟ್ ಹುಕ್ಸೇನೆ, ಬಟ್ ಇದರಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ಲ ಅದು. ಇದು ನಾರ್ಮಲ್ ಆಗಿ ಯಾವ ತರ ನಾವು ಬ್ಲೌಸ್ ಕಟಿಂಗ್ ಹಾಕ್ತಿವಿ ಅದೇ ತರನೇ ಹಾಕೋದು. ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೈಡ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಈ ಎಡ್ಜ್ ನಲ್ಲಿ. ಇದಕ್ಕೆ ಒಂದು ಲೈನ್ ಹಾಕಿ ಚಾಕ್ ಪೀಸ್ ಇಂದ ಈ ತರ ಒಂದು ಲೈನ್ ಹಾಕಿ ಇದನ್ನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು. ಕ್ರಾಸ್ ಕಟಿಂಗ್ ಬ್ಲೌಸ್ ಆದ್ರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಏನಿರುತ್ತೆ ಅದು ಸೇಮೇ ಇರುತ್ತೆ. ನಾರ್ಮಲ್ ಬ್ಲೌಸ್ ಯಾವ ತರ ಕಟಿಂಗ್ ಮಾಡ್ತೇವೆ ಅದೇ ತರನೇ ಇರುತ್ತೆ, ಅದ್ರಲ್ಲಿ ಏನ್ ಚೇಂಜಸ್ ಇರಂಗಿಲ್ಲ. ಇವಾಗ ಅದೇ ತರನೇ ಇವಾಗ ಇಷ್ಟ ಒಂದ್ ಸ್ವಲ್ಪ ಕಟ್ ಮಾಡಿ ಸ್ಟ್ರೇಟ್ ಆಗಿ ಲೈನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನಾವು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡ್ಬೇಕು. ನಾವು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಫಸ್ಟ್ ಕಟ್ ಮಾಡಿದ್ರು ಬ್ಯಾಕ್ ಸೈಡ್ ಪಾರ್ಟ್, ಅದಾದ್ಮೇಲೆ ಫ್ರಂಟ್ ಸೈಡ್ ಪಾರ್ಟ್ ಅಲ್ವಾ. ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಕ್ಕೋಸ್ಕರ ಫಸ್ಟ್ ಅರ್ಧ ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಧ ಇಂಚ್ ಯಾಕೆ ಬೇಕಂದ್ರೆ ನಾವು ಲೈನಿಂಗ್ ಬಟ್ಟೆಯಲ್ಲಿ ಇದರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೇವಲ್ಲ ಮೇನ್ ಕ್ಲಾತ್ ಗೆ ಅಟ್ಯಾಚ್ ಮಾಡಿ, ಅದಕ್ಕೋಸ್ಕರ ಇದು ಅರ್ಧ ಇಂಚು ಬೇಕಾಗುತ್ತೆ. ಅದಾದ್ಮೇಲೆ ಬ್ಲೌಸ್ ನಲ್ಲಿ ಉದ್ದ ನೋಡ್ಕೋಬೇಕು. ಬ್ಲೌಸ್ ನಲ್ಲಿ ಉದ್ದ ಯಾವ ತರ ನೋಡ್ಕೋಬೇಕಂದ್ರೆ ಈ ಮೇಲ್ಗಡೆ ಶೋಲ್ಡರ್ ಫೋಲ್ಡಿಂಗ್ ಇರುತ್ತಲ್ಲ, ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆ ಲೆಂತ್ ವರೆಗೂ, ಕೆಳಗಡೆ ಉದ್ದದವರೆಗೂ ಎಷ್ಟಿದೆ ಅಂತ ಹೇಳಿ ಈ ತರ ಟೇಪ್ ತಗೊಂಡು ಇದನ್ನ ಉದ್ದನ ಈ ತರ ಅಳತಿ ನೋಡ್ಕೋಬೇಕು. ಒಂದ್ ಸ್ವಲ್ಪ ಲೈಟ್ ಆಗಿ ಜಗ್ ಹಿಡಿದು ಈ ತರ ಇದನ್ನ ಅಳತಿ ತಗೋಬೇಕು. ಇದು ಇವಾಗ 13 ಇಂಚ್ ಇದೆ. ಈ 13 ಇಂಚಿಗೆ ನಾವು ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಒಳಗಡೆ ನಾವು ಈ ಶೋಲ್ಡರ್ ಜಾಯಿಂಟ್ ಮಾಡಿದೇವಲ್ಲ, ಇದರಲ್ಲಿ ನಾವು ಇವಾಗ ಅಳತಿ ತಗೊಳುವಾಗ ಈ ಶೋಲ್ಡರ್ ಜಾಯಿಂಟ್ ಮಾಡಿದ್ದು ನಾವು ಅಳತಿ ತಗೊಂಡಿಲ್ಲ, ಅದನ್ನ ಬಿಟ್ಟು ಅಳತಿ ತಗೊಂಡಿದೀವಲ್ಲ, ಈ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಬೇಕು. 13 ಇಂಚ್ ಬಂದ್ರೆ
13.5 ಇಂಚಿಗೆ, 14 ಬಂದ್ರೆ 14.5 ಇಂಚಿಗೆ. ನಾನ್ ತಗೊಳ್ಳೋ ಬ್ಲೌಸ್ ನಲ್ಲಿ 13 ಇಂಚ್ ಇದೆ. ನೀವು ತಗೊಳ್ಳೋ ಬ್ಲೌಸ್ ನಲ್ಲಿ ಎಷ್ಟಿರುತ್ತೆ ನಿಮ್ ಬ್ಲೌಸ್ ನಲ್ಲಿ ನೋಡ್ಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ನಾವು ಮಾರ್ಕ್ ಮಾಡ್ಬೇಕು. ಇವಾಗ 13 ಇಂಚ್ ಇದೆ ಅಲ್ಲ, ನಾನು 13.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ತೀನಿ. ಇದು ನೀವು ಬ್ಯಾಕ್ ಬ್ಲೌಸೇ ಆಗ್ಲಿ ಯಾವ್ದೇ ಆಗ್ಲಿ ಫಸ್ಟ್ ಕಟ್ ಮಾಡೋದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡ್ಬೇಕು. ಇಷ್ಟಾದ್ಮೇಲೆ ಇದು ನಾವು ಲೆಂತ್ ತಗೊಂಡ್ವಿ, ಇವಾಗ ಉದ್ದ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇದು ಆರ್ಮೋಲ್ ಡೌನಿಂಗ್ ಅಂದ್ರೆ ಕಂಕುಳದ ಸುತ್ತಳತಿನ ನಾವು ಮಾರ್ಕ್ ಮಾಡ್ಕೋಬೇಕು. ಕಂಕುಳದ ಡೌನಿಂಗ್ ನ ಮಾರ್ಕ್ ಮಾಡ್ಕೋಬೇಕು. ಅದು ಯಾವ ತರ ಮಾರ್ಕ್ ಮಾಡ್ಕೋಬೇಕಂದ್ರೆ ಈಸಿ ಮೆಥಡ್ ನಲ್ಲಿ ನಿಮಗೆ ಯಾವುದೇ ರೀತಿ ಆಲ್ಟ್ರೇಷನ್ ಬರ್ಲಾರ್ದಂಗ ನೀವು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಈ ಕಡೆ ಸೈಡ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಈ ಸೈಡ್ ಫಿಟ್ಟಿಂಗ್ ಸೈಡ್ದು ಈ ಬ್ಲೌಸ್ ತೋಳ್ ಅಟ್ಯಾಚ್ ಮಾಡಿರ್ತಾರ ನೋಡ್ರಿ, ಈ ಮೂಲಿ ಇರುತ್ತಲ್ಲ, ಈ ಮೂಲಿಯಿಂದ ಈ ಕೆಳಗಡೆವರೆಗೂ ಸೈಡ್ ಫಿಟ್ಟಿಂಗ್ ಎಷ್ಟಿದೆ ಅಂತ ಹೇಳಿ ಅಳತಿ ತಗೋಬೇಕು. ಈ ತರ ಅಳತಿ ತಗೋಬೇಕು. ಇದು ಇವಾಗ 8 ಇಂಚ್ ಇದೆ. 8 ಇಂಚ್ ಇದೆಯಲ್ಲ, ಇದಕ್ಕ ನಾವು ಇನ್ನ ಅರ್ಧ ಇಂಚ್ ಸೇರಿಸಿ ಇಲ್ಲಿ ಈ ಕಡೆ ಸೈಡ್ ನಲ್ಲಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಬೇಕು. ಇವಾಗ ಈ ಬ್ಲೌಸ್ ನಾನು ಕಟಿಂಗ್ ಮಾಡೋ ಬ್ಲೌಸ್ ನಲ್ಲಿ 8 ಇಂಚ್ ಬಂದಿದೆ ಇದು ಟೋಟಲ್. ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂತಿದ್ದೀನಿ. ನಿಮ್ ಬ್ಲೌಸ್ ನಲ್ಲಿ ಈ ತರ ಅಳತಿ ತಗೋಬೇಕು. ನಾನು ನಿಮ್ಗೆ ತೋರಿಸಿದ್ನಲ್ಲ ಆ ತರ ಅಳತಿ ತಗೋಬೇಕು. ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ನಾನು ಇದರಲ್ಲಿ 8 ಬಂದಿದೆ ಅಂತ ಹೇಳಿ ನಿಮ್ಮ ಬ್ಲೌಸ್ ನಲ್ಲಿ 8 ಬರ್ಬೇಕಂತ ಏನಿಲ್ಲ. 9 ಬರ್ಬೋದು, 9.5 ಬರ್ಬೋದು, 10 ಬರ್ಬೋದು, ಅಥವಾ ಇನ್ನ ಅದ್ರ 8 ಇಂಚಿಗಿಂತ ಕಡಿಮೆನೂ ಬರ್ಬೋದು. ಅದಕ್ಕೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವ್ ಇಲ್ಲಿ ಮಾರ್ಕ್ ಮಾಡ್ಬೇಕಾಗುತ್ತೆ. ಯಾಕಿದೆ ಅರ್ಧ ಇಂಚ್ ಅಂದ್ರೆ, ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿದ್ದಿದೆ. ಈ ಸ್ಟಿಚಿಂಗ್ ಆಗಿದ್ರ ಮೇಲೆ ನಾವು ಇಲ್ಲಿ ಇವಾಗ ನಾವು ಏನ್ ಮಾಡ್ತಿದ್ವಿ ಅಳತಿ ತಗೊಂತಾ ಇದೀವಿ. ಬಟ್ ಇದನ್ನ ಸ್ಟಿಚ್ ಮಾಡಕ್ಕೋಸ್ಕರ ನಮಗೆ ಇಲ್ಲಿ ಅರ್ಧ ಇಂಚ್ ಬಟ್ಟಿ ಬೇಕಲ್ವಾ. ಕರೆಕ್ಟ್ ಆಗಿ ನಾವು ಇಷ್ಟಕ್ಕ ಮಾರ್ಕ್ ಮಾಡ್ಕೊಂಡ್ರೆ ನಮ್ದು ಸ್ಟಿಚಿಂಗ್ ಆದ್ಮೇಲೆ ಇದಕ್ಕೆ ಅರ್ಧ ಇಂಚ್ ಕೆಳಗಡೆ ಬರುತ್ತೆ. ನಾವು ಮೊದ್ಲೇ ಅರ್ಧ ಇಂಚ್ ಮೇಲ್ಗಡೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ರೆ ನಮ್ದು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಇಲ್ಲಿ ಎಲ್ಲಿತ್ತು ಅಷ್ಟಕ್ಕೆ ಬರುತ್ತೆ. ಹಂಗಾಗಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡದಾದ್ಮೇಲೆ ಇದಕ್ಕ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಇದು ಸ್ಟ್ರೇಟ್ ಆಗಿ ಲೈನ್ ಹಾಕಿದ್ವಲ್ಲ, ಇವಾಗ ಇದರಲ್ಲಿ ನಮಗೆ ಕಂಕುಳದ ಸುತ್ತಳತಿ, ಕಂಕುಳದ ಡೌನಿಂಗ್ ಅಂತ, ಆರ್ಮೋಲ್ ಡೌನಿಂಗ್ ಅಂತ ಹೇಳ್ತೀವಿ, ಅದು ಮತ್ತೆ ಶೋಲ್ಡರ್, ಇದು ಎರಡೂ ಇದ್ರಲ್ಲೇನೆ ನಮಗೆ ಸಿಗುತ್ತೆ. ಯಾವ ತರ ಅಂದ್ರೆ, ಇಲ್ಲಿ ಮೇಲ್ಗಡೆ ನಾವು ಉದ್ದಕ್ಕೆ ಮಾರ್ಕ್ ಮಾಡಿದೇವಲ್ಲ, ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಿದೀವಿ. ಈ ಅರ್ಧ ಇಂಚ್ ಎಲ್ಲಿ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಿದೀವಿ ಅಲ್ಲಿಂದ ಇಲ್ಲಿ ಕೆಳಗವರೆಗೂ ಇದನ್ನ ಅಳತಿ ತಗೋಬೇಕು. ಈ ತರ ಇದ್ರಲ್ಲಿ ಎಷ್ಟು ಬಂದಿದೆ, ಇಲ್ಲಿ 5 ಇಂಚ್ ಬಂದಿದೆ. ಈ 5 ಇಂಚಿನ ಮತ್ತೆ ಟರ್ನ್ ಮಾಡಿ ಶೋಲ್ಡರ್ ಗೆ ಮಾರ್ಕ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದಾದ್ಮೇಲೆ ಈ ಮೇಲ್ಗಡೆ ಲೈನ್ ಇಂದ ಈ ಕೆಳಗಡೆ ಲೈನ್ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಈ ಟೇಪ್ ಇಂದ ಅಳತಿ ಮಾಡ್ಬೇಕು. ಅದರಲ್ಲಿ ಎಷ್ಟು ಬಂದಿರುತ್ತೆ, ಇದರಲ್ಲಿ 5 ಇಂಚ್ ಬಂದಿದೆ, ನಿಮ್ದ್ರಲ್ಲಿ 5.5 ಇಂಚ್ ಬರ್ಬೋದು, 6 ಇಂಚ್ ಬರ್ಬೋದು, 6.5 ಇಂಚ್ ಬರ್ಬೋದು. ನಿಮ್ದು ಬ್ಲೌಸ್ ಯಾವ ತರ ಇರುತ್ತೆ ಆ ತರ ಬರುತ್ತೆ. ಅದನ್ನೇ ನಾವು ಡೈರೆಕ್ಟ್ ಆಗಿ ಮತ್ತೆ ಇಲ್ಲಿ ಶೋಲ್ಡರ್ ಗೆ ಇಡ್ಬೇಕಾಗತ್ತೆ. 5 ಇಂಚ್ ಆಯ್ತಲ್ಲ, 5 ಇಂಚ್ ಇದ್ರಲ್ಲಿ ನಾವು ಶೋಲ್ಡರ್ ಗೆ ಮಾರ್ಕ್ ಮಾಡಿದ್ವಿ. ಈ 5 ಇಂಚ್ ನಲ್ಲಿ 2 ಭಾಗ ಮಾಡ್ಬೇಕು. ಅಂದ್ರೆ 5 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ 2.5 ಇಂಚ್, ಈ ಕಡೆ 2.5 ಇಂಚು, ಈ ಕಡೆ 2.5 ಇಂಚು. ಈ 2.5 ಇಂಚ್ ಇರೋದು ನಮಗೆ ಶೋಲ್ಡರ್ ಆಗುತ್ತೆ. ಇನ್ನ 2.5 ಇಂಚ್ ಇರೋದು ನೆಕ್ ವಿಡ್ತ್ ಆಗುತ್ತೆ. ಅಂದ್ರೆ ನೆಕ್ಕಿಂದು ಅಗಲ, ಇಷ್ಟ ಅಗಲ ಬೇಕಂತೀವಲ್ಲ ಅಷ್ಟ ಅಗಲಕ್ಕ ಇದು ಮಾರ್ಕ್ ಆಗುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇದು ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ 5 ಇಂಚ್ ಇದೆ ಅಲ್ಲ, ಇಲ್ಲಿ 5 ಇಂಚ್ ಇದ್ರೆ ಇಲ್ಲಿ ಕೂಡ 5 ಇಂಚೇ ಇರ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಜಾಸ್ತಿ ಕಡಿಮೆ ಇರಬಾರ್ದು, ಇಲ್ಲಿ ಕೂಡ ಅಷ್ಟೇ ಇರ್ಬೇಕಾಗುತ್ತೆ. ಇಷ್ಟ ಆಯ್ತಲ್ವಾ. ಇದು ನಮಗೆ ಇವಾಗ ಆರ್ಮೋಲ್ ಡೌನಿಂಗ್ ಸಿಕ್ತು. ಈ ಆರ್ಮೋಲ್ ಡೌನಿಂಗ್, ಶೋಲ್ಡರ್ ಮತ್ತೆ ಶೋಲ್ಡರ್ ನೆಕ್ ಬಿಡ್ತು ಎಲ್ಲ ಇದ್ರಲ್ಲಿ ನಮಗೆ ಇವಾಗ ಸಿಕ್ಬಿಡ್ತು. ನಾವು ಮತ್ತೆ ಸಪರೇಟ್ ಆಗಿ ನಾವು ಇದನ್ನೇನು ಅಳತಿ ತಗೋಬೇಕಾಗಿಲ್ಲ. ಅದಾದ್ಮೇಲೆ ಇವಾಗ ಹಿಂದಿನ ಭಾಗದ್ದು ನೆಕ್ ಇಂದು ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕಾದ್ರೂ ಕೂಡ ತುಂಬಾ ಈಸಿ. ಯಾವ ತರ ನೋಡ್ಕೋಬೇಕಂದ್ರೆ, ನಾವು ಈ ನೆಕ್ ಇದೆಲ್ಲ, ಈ ನೆಕ್ ಏನ್ ಅಳತಿ ಮಾಡ್ಬೇಕಾಗಿಲ್ಲ. ಅಳತಿ ಒಂದ್ ವೇಳೆ ನೀವು ಅಳತಿ ಮಾಡ್ತೀರಿ ಅಂದ್ರೆ ಈ ಶೋಲ್ಡರ್ ಇಂದ ಇಲ್ಲಿ ಕೆಳಗಡೆವರೆಗೂ ಇದು ಎಲ್ಲಿವರೆಗೂ ಬರ್ತೈತಿ ಅಲ್ಲಿವರೆಗೂ ನಾವು ಅಳತಿ ಮಾಡ್ಬೋದು. ಇದಕ್ಕಿಂತ ಈಸಿ ಮೆಥಡ್ ಏನಂದ್ರೆ, ಇದು ನೆಕ್ ಇಲ್ಲಿವರೆಗೂ ಬಂದಿದೆ, ಈ ಬ್ಯಾಕ್ ಸೈಡ್ ಇಷ್ಟು ಬಟ್ಟೆ ಉಳಿದಿರುತ್ತೆ ನೋಡ್ರಿ, ಇದು ಎಷ್ಟು ಬಟ್ಟೆ ಉಳಿದಿರುತ್ತೆ ನೋಡ್ಕೋಬೇಕು ನಾವು. ಇದು ಇವಾಗ 4.5 ಇಂಚ್ ಇದೆ. ಈ 4.5 ಇಂಚಿನ ನಾವಿಲ್ಲಿ ಮಾರ್ಕ್ ಮಾಡ್ಬೇಕು. ಇದರಲ್ಲಿ ಒಂದ್ ಸ್ವಲ್ಪ ಡೀಪ್ ಕಡಿಮೆ ಇದೆ, ಅದು ನಾನೇನ್ ಮಾಡ್ತೀನಿ 4.5 ಇಂಚ್ ಬಂದಿದ್ದೆಲ್ಲ 4 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈ ತರ ನೀವು
ನಿಮಗೆ ಒಂದ್ ಸ್ವಲ್ಪ ಏನಾದ್ರೂ ಈ ನೆಕ್ ನಲ್ಲಿ ಇನ್ನೊಂದ್ ಸ್ವಲ್ಪ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು. ಈ ನೆಕ್ ಶೇಪ್ ಏನಿದೆಲ್ಲ ಇದ್ರ ಕೆಳಗಡೆ ಬಟ್ಟೆ ಇರುತ್ತೆ, ಇದನ್ನ ಅಳತಿ ಮಾಡ್ಕೋಬೇಕು. ನಿಮಗೆ ಏನಾದ್ರೂ ಇದು ಒಂದ್ ಸ್ವಲ್ಪ ನೆಕ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ಬೇಕಂದ್ರೆ ಇಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದಕ್ಕಿಂತ ಅರ್ಧ ಇಂಚು ಇನ್ನ ಕೆಳಗಡೆ ಕಟ್ ಮಾಡ್ಬೇಕು. ಒಂದ್ ವೇಳೆ ಈ ನೆಕ್ ಏನಾದ್ರೂ ಒಂದ್ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಇದಕ್ಕಿಂತ ಇನ್ನ ಅರ್ಧ ಇಂಚು 1 ಇಂಚು ನಿಮಗೆ ಎಷ್ಟು ಬೇಕಾಗುತ್ತೆ ಅದಕ್ಕಿಂತ ಮೇಲ್ಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇದಾಯ್ತು. ಇವಾಗ ನೆಕ್ ಇಂದು ಡೀಪ್ ಆಯ್ತು, ಎಷ್ಟು ಬೇಕು ಅನ್ನೋದನ್ನ ನೆಕ್ ಡೀಪ್ ನಾವ್ ಇದ್ರಲ್ಲಿ ಮಾರ್ಕ್ ಮಾಡ್ಕೊಡ್ವಿ. ಇಷ್ಟು ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದ್ರಲ್ಲಿ ಈಗ ಆರ್ಮೋಲ್ ರೌಂಡಿಂಗ್ ಶೇಪ್ ತೆಗಿಬೇಕು. ಈ ತರ ರೌಂಡ್ ಶೇಪ್ ಬರುತ್ತಲ್ಲ ಆರ್ಮೋಲ್ ರೌಂಡಿಂಗ್ ಶೇಪ್, ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಚೌಕ್ ಮಾರ್ಕ್ ಮಾಡಿದ್ವಲ್ಲ ನಾವು, ಈ ಬಾಕ್ಸ್ ಹಾಕಿದ್ವಿ, ಈ ಮೂಲೆಯಿಂದ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ಈ ತರ ಆರ್ಮೋಲ್ ರೌಂಡಿಂಗ್ ಶೇಪ್ ತೆಗಿಬೇಕು. ಶೇಪ್ ತೆಗೆದಾದ್ಮೇಲೆ ಈ ಶೇಪ್ ಅನ್ನೋದು ನಮ್ಗೆ ಈ ತರ ಹಿಂಗ್ ಬರಬಾರ್ದು, ಹಿಂಗನು ಬರಬಾರ್ದು, ಮತ್ತೆ ಹಿಂಗ್ ಪೂರ್ತಿ ಒಳಗನು ಬರಬಾರ್ದು. ಕರೆಕ್ಟ್ ಆಗಿ ಈ ಶೇಪ್ ಇದು ಏನು ಇಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಇದೇ ತರನೇ ಬರಬೇಕು, ಅಂದ್ರೆ ಇದು ಪರ್ಫೆಕ್ಟ್ ಇರುತ್ತೆ. ಆಮೇಲೆ ಇಲ್ಲಿ ನಮಗೆ ರಿಂಕಲ್ಸ್ ಬರೋದು ಆತರ ಏನು ಪ್ರಾಬ್ಲಮ್ಸ್ ಬರಂಗಿಲ್ಲ. ಈ ತರ ನಾವು ಶೇಪ್ ನ ಮಾರ್ಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ನಾವು ಯಾವ ತರ ತಗೋಬೇಕು ಅಂದ್ರೆ, ನೀವು ಬ್ಲೌಸ್ ನೀವು ಅಳತಿ ಮಾಡ್ತಿರ್ತೀರಲ್ಲ, ಆ ಬ್ಲೌಸ್ ಏನಾದ್ರೂ ಒಂದ್ ಸ್ವಲ್ಪ ಸುಕ್ಕಿದ್ರೆ ನೀವ್ ಏನ್ ಮಾಡ್ಬೇಕು, ಅದನ್ನ ನೀಟಾಗಿ ಐರನ್ ಮಾಡ್ಕೋಬೇಕು. ಅಂದ್ರೆ ನಮಗೆ ಕರೆಕ್ಟ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಸಿಗುತ್ತೆ. ಈ ಚೆಸ್ಟ್ ಮೆಜರ್ಮೆಂಟ್ ನ ನೀವು ತಗೋಬೇಕಂದ್ರೆ ಮುಂದಿಂದ್ ಒಂದ್ ಟೈಮು ಹಿಂದಿಂದ್ ಒಂದ್ ಟೈಮು ತಗೋಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ. ಜಸ್ಟ್ ನಾವ್ ಹಿಂದಿನ ತಗೊಂಡ್ರೆ ಸಾಕಾಗ್ತೈತಿ. ಹಿಂದಿಂದ ಯಾವ ತರ ತಗೋಬೇಕಂದ್ರೆ, ಇಲ್ಲಿ ನಾವು ಬ್ಲೌಸ್ದು ತೋಳ ಅಟ್ಯಾಚ್ ಮಾಡಿರ್ತಾರಲ್ಲ, ಈ ಮೂಲಿಯಿಂದ ಈ ಮೂಲಿವರೆಗೂ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತಾರೆ ಇದನ್ನ ಇದನ್ನ ನಾವು ತಗೋಬೇಕು. ಇದರಲ್ಲಿ ಇವಾಗ 17 ಇಂಚ್ ಬರ್ತಾ ಇದೆ. 17 ಇಂಚ್ ಅಂದ್ರೆ ಮುಂದಿನ 17 ಇಂಚು, ಹಿಂದಿಂದ 17 ಇಂಚು, ಟೋಟಲ್ ಆಗಿ ನಮಗೆ ಎಷ್ಟಾಯ್ತು 17 ಜಾಯಿಂಟ್ ಕೂಡ್ಸಿದ್ರೆ, ಬೇಗ ಕೂಡ್ಸಕ್ ಬರಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇವೆರಡನ್ನು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. 17 ಇಂದ ಈ ತರ ಫೋಲ್ಡ್ ಮಾಡಿದ್ರೆ 34 ಇಂಚ್ ಬರ್ತಾ ಇದೆ. ಟೋಟಲ್ 34 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದರಲ್ಲಿ ಬರ್ತಾ ಇದೆ. ಈ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ನಾವ್ ಚೆಸ್ಟ್ ಮೆಜರ್ಮೆಂಟ್ ಮಾಡುವಾಗ 34 ಇಂಚು ಒಟ್ಟಿಗೆ ನಾವ್ ಇಲ್ಲಿ ಮೆಜರ್ಮೆಂಟ್ ಮಾಡಕ್ ಬರಂಗಿಲ್ಲ, ಮಾರ್ಕ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇದು ನಮಗೆ ಮುಂದಿನ ಭಾಗ ಹಿಂದಿನ ಭಾಗ ಎರಡರದ್ದು ನಾವು ಕಟ್ ಮಾಡ್ತಾ ಇದ್ದೇವೆ. ಇವಾಗ ನಾವು ಹಿಂದಿನ ಭಾಗದ ಕಟ್ ಮಾಡ್ತಾ ಇರೋದ್ರಿಂದ 34 ಇಂಚಿನಲ್ಲಿ 4 ಭಾಗ ಮಾಡ್ಬೇಕು. 4 ಭಾಗ ಯಾವ ತರ ಮಾಡ್ಬೇಕಂದ್ರೆ, ಇವಾಗ ನೀವು 34 ಇಂಚಿನಲ್ಲಿ 4 ಭಾಗ ಮಾಡ್ಕೊಂಡ್ ಕುಂತ್ರೆ ಟೈಮ್ ಆಗ್ಬಿಡುತ್ತೆ ನಿಮಗೆ. ಈ 34 ಇಂಚ್ ಇರುತ್ತಲ್ಲ ಅಲ್ಲಿಗೆ ಟೇಪ್ ಈ ತರ ಇಡ್ಬೇಕು. ಇದು 2 ಫೋಲ್ಡ್ ಆಯ್ತು, ಇನ್ನ 2 ಫೋಲ್ಡ್, 4 ಫೋಲ್ಡ್ ಆಯ್ತು. ಅಂದ್ರೆ ಇದು 4 ಭಾಗ ಆಯ್ತು. ಇವಾಗ 4 ಭಾಗ ಆದ್ರೆ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ನೋಡ್ಕೋಬೇಕು. 8.5 ಇಂಚ್ ಬರ್ತಾ ಇದೆ. ಈ ತರ ನೀವು ಇದನ್ನ ಅಳತಿನ ಮಾಡ್ಕೋಬಹುದು. 8.5 ಇಂಚ್ ನ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇಲ್ಲಿ 8.5 ಇಂಚು ಇದು ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಇಲ್ಲಿ ನಾವು ತಗೊಳ್ಳೋದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಈ ಕೆಳಗಡೆ ತಗೊಳ್ಳೋದು ಸೊಂಟದ ಸುತ್ತಳತೆ. ನೆಕ್ಸ್ಟ್ ಇವಾಗ ಸೊಂಟದ ಸುತ್ತಳತಿ ಮಾರ್ಕ್ ಮಾಡ್ಬೇಕು. ಸೊಂಟದ ಸುತ್ತಳತಿ ಅಳತಿ ತಗೋಬೇಕಾದ್ರೆ ಇದು ಉಕ್ಸಿನ ಮನಿ ಮಾಡಿರ್ತಲ್ಲ, ಈ ಉಕ್ಸಿನ ಮನಿನ ಈ ತರ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡ್ಕೊಂಡು ಅಲ್ಲಿಂದ ಅಳತಿ ತಗೋಬೇಕು. ಟೋಟಲ್ ಆಗಿ ಎಷ್ಟು ಬಂತು, 26 ಇಂಚ್ ಬರ್ತಾ ಇದೆ. ಈ 26 ಇಂಚ್ ನ ಮತ್ತೆ ನಾವು 4 ಭಾಗ ಮಾಡ್ಬೇಕು. ಈ ತರ ಒಂದ್ ಫೋಲ್ಡ್ ಮಾಡಿದೆ 26 ಇಂಚಿಗೆ, ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಿದೆ. ಇದು 4 ಭಾಗ ಆಯ್ತು. ಇವಾಗ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ, 6.5 ಇಂಚ್ ಬರ್ತಾ ಇದೆ. ಈ 6.5 ಇಂಚಿನ ಮಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ಇದು ಸುತ್ತಳತಿ, ಇಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿಂದ ಇನ್ನ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವು ಇದು 1 ಇಂಚ್ ಎಕ್ಸ್ಟ್ರಾ ಯಾಕಪ್ಪ ಅಂದ್ರೆ, ಈ ಬ್ಯಾಕ್ ಸೈಡ್ ಟಕ್ಸ್ ಇರುತ್ತಲ್ವಾ, ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ಈ ಟಕ್ಸ್ ಇರುತ್ತೆ. ಈ ಟಕ್ಸ್ ಹಿಡಿಬೇಕಂದ್ರೆ ಇಲ್ಲಿ ನಮಗೆ 1 ಇಂಚ್ ಮೊದಲೇ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಅದು ಇಲ್ಲಿ ಬರುತ್ತೆ, ಈ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಮಧ್ಯದಲ್ಲಿ ಈ ಟಕ್ಸ್ ನ ನಾವು ಹಿಡಿಬೇಕಾಗುತ್ತೆ. ಈ ತರ ಇದು ಒಂದು 3 ಇಂಚ್ ಅಷ್ಟು ಉದ್ದ ಇದ್ರೆ ಸಾಕಾಗುತ್ತೆ ಈ ಟಕ್ಸ್.
ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಸೊಂಟದ ಸುತ್ತಳತೆ ಎರಡನ್ನೂ ನಾವು ಮಾರ್ಕ್ ಮಾಡಿದಿವಲ್ಲ, ಇದು ಎರಡಕ್ಕೂ ಇದು ಇವಾಗ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಈ ತರ ಇದು ಇವಾಗ ನಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಯ್ತಲ್ವಾ. ಇದ್ರ ಒಳಗಡೆ ನಾವು ಬಟ್ಟೆ ಎಷ್ಟು ಬಿಡಬೇಕು ಅಷ್ಟನ್ನ ಬಟ್ಟೆಯನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಆಲ್ಮೋಸ್ಟ್ 2 ಇಂಚ್ ಬಿಟ್ರೆ ಸಾಕಾಗ್ತೈತಿ. ನಿಮಗೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಕೂಡ ಬಿಡಬಹುದು. ನಾನು ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು 2.5 ಇಂಚಿಗೆ ಮಾರ್ಕ್ ಮಾಡಬಹುದು, 2 ಇಂಚಿಗೂ ಮಾರ್ಕ್ ಮಾಡಬಹುದು. ಈ ತರ ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಒಂದು ಸ್ಕೇಲ್ ಇಂದ ಸ್ಟ್ರೇಟ್ ಆಗಿ ಈ ತರ ಲೈನ್ ಹಾಕ್ಬೇಕು. ಈ ತರ ಸೈಡ್ಗೆ ಇದನ್ನ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕಿದ್ದಾದ್ಮೇಲೆ ಇವಾಗ ಇಲ್ಲಿ ನೆಕ್ ಶೇಪ್ ನ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಈ ಕಡೆಯಿಂದ ಇಲ್ಲಿವರೆಗೂ ತಗೊಂಡಿದ್ದು ನಾವು ಏನ್ ಮಾಡಿದ್ವಿ, ಸೈಡ್ ಫಿಟ್ಟಿಂಗ್ ಸೈಡ್ ನಾವು ಅಳತಿ ತಗೊಂಡಿದ್ವಿ. ಅಳತಿ ತಗೊಂಡಾದ್ಮೇಲೆ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ, ಅಂದ್ರೆ 8 ಇಂಚ್ ಬಂದಿತ್ತಲ್ಲ, 8 ಇಂಚ್ಗೆ ಇನ್ನ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲೊಂದು ಲೈನ್ ಹಾಕಿದ್ವಿ ಸ್ಟ್ರೇಟ್ ಆಗಿ. ಲೈನ್ ಹಾಕಿದ್ದಾದ್ಮೇಲೆ ಈ ಮೇಲ್ಗಡೆ ಲೆಂತ್ ನಾವ್ ಏನ್ ಮಾರ್ಕ್ ಮಾಡಿದ್ವಲ್ಲ ಉದ್ದಾನ, ಅಲ್ಲಿಂದ ಇಲ್ಲಿವರೆಗೂ ಅಳತಿ ತಗೊಂಡ್ವಿ. ಅಳತಿ ತಗೊಂಡಾಗ ಎಷ್ಟು ಬಂದಿರುತ್ತೆ ಅದನ್ನೇ ಮತ್ತೆ ಶೋಲ್ಡರ್ಗೆ ನಾವು ಮಾರ್ಕ್ ಮಾಡಿದ್ವಿ. ಆ ಶೋಲ್ಡರ್ ನಲ್ಲಿ 2 ಭಾಗ ಮಾಡಿದ್ವಿ. 5 ಇಂಚ್ ಬಂತಲ್ಲ, 5 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ ಒಂದು 2.5 ಇಂಚ್ ಬಂದು ಶೋಲ್ಡರ್ಗೆ, ಇನ್ನ 2.5 ಇಂಚ್ ಬಂದು ನೆಕ್ ವಿಡ್ತ್ಗೆ ನಾವು ಮಾರ್ಕ್ ಮಾಡಿದ್ವಿ. ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಮತ್ತೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದು ಬಂತು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದು ಕೆಳಗಡೆ ಬಂದು ಸೊಂಟದ ಸುತ್ತಳತಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡು ಸೊಂಟದ ಸುತ್ತಳತಿ ಮಾರ್ಕ್ ಮಾಡ್ಕೊಂಡು ಈ ಸೊಂಟದ ಸುತ್ತಳತಿ ಏನ್ ಬಂದಿತ್ತು ಅದಕ್ಕಿನ್ನ 1/2 ಇಂಚ್ ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದನ್ನ ಮಾರ್ಕ್ ಮಾಡ್ಕೊಂಡ್ವಿ. ಆ 1 ಇಂಚ್ ಎಕ್ಸ್ಟ್ರಾ ಏನ್ ಮಾರ್ಕ್ ಮಾಡಿದ್ವಲ್ಲ ಅದು ಬಂದು ನಮಗೆ ಟಕ್ಸಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಇಲ್ಲಿಂದ ನಾವು ಹೊರಗಡೆ ಎಕ್ಸ್ಟ್ರಾ ಬಟ್ಟೆ ಬಿಡ್ಲಿಕ್ಕೋಸ್ಕರ 2.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಇದನ್ನ ಆರ್ಮೋಲ್ದು ಶೇಪ್ ನ ಮಾರ್ಕ್ ಮಾಡಿದೀನಿ. ಈ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಬೇಕಂದ್ರೆ ಈ ಮೂಲಿ ಇರುತ್ತಲ್ಲ, ಇಲ್ಲಿಂದ 1 ಇಂಚಿಗೆ ಫಸ್ಟ್ ನಾವು ಮಾರ್ಕ್ ಮಾಡ್ಕೊಂಡು ಈ ತರ ಟೇಪಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಈ ಶೇಪ್ ನ ಈ ತರ ತೆಗ್ದಿದ್ದೀನಿ. ಇದು ಕಂಪ್ಲೀಟ್ ಆಯ್ತು. ಇವಾಗ ನೆಕ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಕರೆಕ್ಟ್ ಆಗಿ ಇಲ್ಲಿ ಲೈನ್ ನಾವ್ ಇಲ್ಲಿ 2.5 ಇಂಚಿಗೆ ಏನ್ ಮಾರ್ಕ್ ಮಾಡಿದೇವಲ್ಲ, ಈ 2.5 ಇಂಚ್ ಮೇಲೆನೆ ನಾವು ಮಾರ್ಕ್ ಮಾಡಬಾರ್ದು. 1/4 ಇಂಚು ಒಳಗಡೆ, ಅದಕ್ಕಿಂತ 1/4 ಇಂಚು ಒಳಗಡೆ ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದು ನೀವು ಡೀಪ್ ಬ್ರಾಡ್ ಏನಿರುತ್ತೆ, ಅಗಲ ಏನಿರುತ್ತೆ, ಇನ್ನೊಂದ್ ಸ್ವಲ್ಪ ನೀವು ಜಾಸ್ತಿ ಬೇಕಂದ್ರೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬಹುದು. ಬಟ್ ಇಲ್ಲಿ ಬಂದು ಇದಕ್ಕಿಂತ 1/4 ಇಂಚ್ ನಾವು ಒಳಗಡೆನ ಇನ್ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಇಲ್ಲಿ ನೀವು ಬ್ರಾಡ್ ಎಷ್ಟಾದ್ರೂ ಮಾಡ್ಕೋಬಹುದು. ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಬ್ರಾಡ್ ಮಾಡ್ಕೋಬಹುದು. ಇಲ್ಲಿ ಯಾಕೆ ನಾವು ಒಳಗಡೆ ಮಾರ್ಕ್ ಮಾಡ್ಬೇಕಂದ್ರೆ ನಾವ್ ಇವಾಗ ಸ್ಟಿಚಿಂಗ್ ಮಾಡ್ತೀವಿ. ಹೊಲಿಗೆ ಸ್ಟಿಚ್ ಆದ್ಮೇಲೆ ನಾವು ಇದ್ರ ಮೇಲೆನೆ ನಾವು ಕಟಿಂಗ್ ಮಾಡಿದ್ರೆ ಇದು ಇನ್ನ ಒಂದ್ ಸ್ವಲ್ಪ ಹೊರಗಡೆ ಬಂದ್ಬಿಡುತ್ತೆ. ಇದು ಇವಾಗ ಶೋಲ್ಡರ್ ಕಡಿಮೆ ಆಗ್ಬಿಡುತ್ತೆ ನಮಗೆ. ಹಂಗಾಗಿ ಇದಕ್ಕಿಂತ 1/4 ಇಂಚ್ ಒಳಗಡೆನೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ 2.5 ಇಂಚ್ ಏನಿತ್ತು ಆ 2.5 ಇಂಚಿಗೆ ಬರುತ್ತೆ. ಹಂಗಾಗಿ 1/4 ಇಂಚ್ ಒಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಳೋದ್ರಿಂದ ನಮಗೆ ಭುಜ ಇಳಿಯುತ್ತಲ್ಲ, ಭುಜ ಇಳಿಯೋದು ಪ್ರಾಬ್ಲಮ್ನು ಬರಂಗಿಲ್ಲ. ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟಿರುತ್ತೆ. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಒಂದ್ ಟೈಮ್ ಚೆಕ್ ಮಾಡ್ತೀನಿ ನಿಮಗೆ ಕಾಣಿಸ್ತಾ ಇದನ್ನೆಲ್ಲ ಅಂತ. ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡ್ಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಸೇಮೇ ಇರುತ್ತೆ, ನಾರ್ಮಲ್ ಆಗೇ ಇರುತ್ತೆ. ಬಟ್ ಫ್ರಂಟ್ ಸೈಡ್ ಕಟ್ ಮಾಡುವಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದ್ರೆ ಇದು ಕ್ರಾಸ್ ಬೆಲ್ಟ್ ಕಟಿಂಗ್ ಆಗಿರೋದ್ರಿಂದ ಫ್ರಂಟ್ ಸೈಡ್ ನಾವು ಇದನ್ನ ಕ್ರಾಸ್ ಆಗಿ ಹಾಕೋಬೇಕಾಗ್ತದೆ. ಈ ಶೇಪ್ ನ ನೀಟಾಗಿ ಕಟ್ ಮಾಡ್ಕೋಬೇಕು. ಕ್ರಾಸ್ ಎಲ್ಲ ಕಟ್ ಮಾಡಬಾರ್ದು. ಇಷ್ಟ ಆಯ್ತಲ್ಲ, ಇದನ್ನ ಸೈಡ್ ತೆಗೆದಿಟ್ಟು ಇವಾಗ ಈ ಫಸ್ಟ್ 1/2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ ಬ್ಯಾಕ್ ಲೆಂತ್ಗೆ, ಅಲ್ಲಿ ಒಂದು ನಾಚ್ ಹಾಕೋಬೇಕು. ಈ ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ನಾಚ್ ಹಾಕೋಬೇಕು ಇಲ್ಲಿ, ಮತ್ತೆ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್. ಈಗ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡುವಾಗ ಈ ತರ ಹಾಕೋಬೇಕು. ಈಗ ಆಲ್ರೆಡಿ ಕಟಿಂಗ್ ಆಗಿರುತ್ತಲ್ಲ ಈ ತರ ಹಾಕೋಬೇಕು. ಇದು ಓಪನ್ ಇರುತ್ತಲ್ಲ ಇದು ಬಂದು ನಮ್ ಸೈಡ್ ಇರ್ಬೇಕು. ಇದು ಓಪನ್ ಇರೋದ ನಮ್ ಸೈಡ್ ಇರ್ಬೇಕು.
ಇದ್ರ ಮೇಲೆ ಇವಾಗ ನಾವು ಕ್ರಾಸ್ ಕಟಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಈ ತರ ಕ್ರಾಸ್ ನಲ್ಲಿ ಹಾಕೋಬೇಕು. ನಾವು ಕ್ರಾಸ್ ನಲ್ಲಿ ಹಾಕೊಂಡ್ರೆ ಕ್ರಾಸ್ ಕಟಿಂಗು, ಅದನ್ನೇ ಈ ತರ ಸ್ಟ್ರೇಟ್ ಆಗಿ ಹಾಕೊಂಡ್ರೆ ಇದು ಸ್ಟ್ರೇಟ್ ಕಟಿಂಗ್. ಕ್ರಾಸ್ ಕಟಿಂಗು ಮತ್ತೆ ಸ್ಟ್ರೇಟ್ ಕಟಿಂಗ್ ನಲ್ಲಿ ಇಷ್ಟೇ ವ್ಯತ್ಯಾಸ ಇರುತ್ತೆ, ಇದರಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಇರಂಗಿಲ್ಲ. ಇದನ್ನ ಈ ತರ ಒಂದ್ ಸ್ವಲ್ಪ ಕ್ರಾಸ್ ಹಾಕೋಬೇಕು. ಕ್ರಾಸ್ ಅಂದ್ರೆ ಪೂರ್ತಿ ಈ ತರ ಕ್ರಾಸ್ ಅಲ್ಲ, ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು. ಈ ತರ ಈ ಶೇಪ್ ಇದು ಇರುತ್ತಲ್ವಾ ಶೋಲ್ಡರ್ದು, ಈ ಶೋಲ್ಡರ್ ಬಂದು ಇದು ಒಂದ್ ಸ್ವಲ್ಪ ಇಲ್ಲಿ ಹೊರಗಡೆ ಬಂದ್ರೂ ಪರವಾಗಿಲ್ಲ, ಈ ಶೋಲ್ಡರ್ ಕರೆಕ್ಟ್ ಆಗಿ ನಮಗೆ ಇಲ್ಲಿ ಸಿಗ್ಬೇಕು. ಈ ತರ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಹಾಕೊಂಡು ಇದನ್ನ ಫಸ್ಟ್ ಬ್ಯಾಕ್ ಲೆಂತಿಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಮತ್ತೆ ಶೋಲ್ಡರ್, ಮತ್ತೆ ಇದ್ರಲ್ಲೇನೆ ನಾವ್ ಇವಾಗ ಏನ್ ಮಾಡ್ಬೇಕು, ಆರ್ಮೋಲ್ದು ಶೇಪ್ ತೆಗೆದಿದ್ದೇವಲ್ಲ ಫಸ್ಟ್ ಇದ್ರಲ್ಲೇನೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಮಾರ್ಕ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಕಟಿಂಗು ಮತ್ತೆ ಸ್ಟ್ರೇಟ್ ಕಟಿಂಗ್ ನಲ್ಲಿ ಇಷ್ಟೇ ವ್ಯತ್ಯಾಸ ಇರುತ್ತೆ, ಜಾಸ್ತಿ ಏನು ವ್ಯತ್ಯಾಸ ಇರಂಗಿಲ್ಲ. ಕ್ರಾಸ್ ಹಾಕೊಂಡ್ರೆ ಕ್ರಾಸ್ ಕಟಿಂಗು, ಸ್ಟ್ರೇಟ್ ಹಾಕೊಂಡ್ರೆ ಸ್ಟ್ರೇಟ್ ಕಟಿಂಗ್. ಈ ಕಡೆ ಕೂಡ ಇಲ್ಲಿ ನಾವು ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರ್ ಮಾರ್ಕ್ ಮಾಡ್ಕೋಬೇಕು. ಇದನ್ನ ಸೈಡಿಗೆ ತೆಗೆದ್ಬಿಡ್ಬೇಕು. ಈ ತರ ಇದನ್ನೆಲ್ಲ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ನಾವು ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಲೆಂತ್ ಎಷ್ಟಿದೆ ಅನ್ನೋದನ್ನ ಅಳತಿ ತಗೋಬೇಕು. ಬ್ಲೌಸ್ ನಲ್ಲಿ ಈ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಇಂದ ಕೆಳಗಡೆವರೆಗೂ ಈ ನೆಕ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ಈ ಎಡ್ಜ್ ಪಾಯಿಂಟ್ ಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ನೋಡ್ಕೊಂಡು ಅಳತಿ ತಗೋಬೇಕು. ಇದರಲ್ಲಿ 6 ಇಂಚ್ ಬರ್ತಾ ಇದೆ, ನಾನು ಇಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. 6.5 ಇಂಚ್ ಯಾಕೆ ಮಾರ್ಕ್ ಮಾಡ್ತೇನೆ ಅಂದ್ರೆ ಇಲ್ಲಿ ಅರ್ಧ ಇಂಚು ನಮಗೆ ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕಾಗುತ್ತೆ. ಹಾಗಾಗಿ 6.5 ಇಂಚಿಗೆ ಮಾರ್ಕ್ ಮಾಡಿದ್ರೆ ಶೋಲ್ಡರ್ ಜಾಯಿಂಟ್ ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ ಮಾಡಿದ್ದಾದ್ಮೇಲೆ ನಮಗೆ ಅದು ಕರೆಕ್ಟ್ ಆಗಿ 6 ಇಂಚು ಉಳಿಯುತ್ತೆ. ಈ ತರ ಕ್ರಾಸ್ ಆಗಿನೇ ನಾವ್ ಯಾವ ತರ ಕ್ರಾಸ್ ಆಗಿ ಹಾಕೊಂಡಿದೀವೋ ಅದೇ ತರ ನೀವು ಬೇಕಾದ್ರೆ ಈ ತರ ಟರ್ನ್ ಮಾಡ್ಕೋಬಹುದು. ಇದನ್ನ ಕ್ರಾಸ್ ಆಗಿ ಹಾಕೊಂಡಾದ್ಮೇಲೆ ನಿಮಗೆ ಕಂಫರ್ಟಬಲ್ ಆಗೋ ತರ ಈ ಬಟ್ಟೆನ ಈ ತರ ಟರ್ನ್ ಮಾಡ್ಕೋಬಹುದು. ಇದು ನಾವು ಕಟಿಂಗ್ ಆದ್ಮೇಲೆ ಕ್ರಾಸ್ ಆಗಿನೇ ಆಗಿರುತ್ತೆ, ಯಾಕಂದ್ರೆ ನಾವು ಇದು ಶೇಪ್ಸ್ ಎಲ್ಲ ಕ್ರಾಸ್ ಆಗಿ ಹಾಕಿರ್ತೇವಲ್ಲ, ಕ್ರಾಸ್ ಕಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಟಕ್ಸ್ ನ ಇದನ್ನ ಮಾರ್ಕ್ ಮಾಡೋದು. ಟಕ್ಸ್ ಮಾರ್ಕ್ ಮಾಡೋದು ಬಂದು ಇದರಲ್ಲಿ ಪ್ರಿನ್ಸಸ್ ಕಟ್ ಇರೋದ್ರಿಂದ ಇದ್ರದ್ದೇ ಬೇರೆ ಬ್ಲೌಸ್ ಇದೆ, ಅದನ್ನ ತಗೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಎರಡು ಒಂದೇ ಬ್ಲೌಸ್, ಒಬ್ಬರದೇ ಬ್ಲೌಸ್ ಇದು, ಹಂಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ ಬ್ಲೌಸ್ ನಲ್ಲಿ ಟಕ್ಸ್ ಇರುತ್ತಲ್ಲ, ಈ ತರ 4 ಟಕ್ಸ್ ಇರುತ್ತೆ ನೋಡ್ರಿ, ಆ ಟಕ್ಸ್ ಮೆಜರ್ಮೆಂಟ್ ನ ನಾನು ಇವಾಗ ತೋರಿಸ್ತೇನೆಲ್ಲ, ಇದೇ ತರ ಮೆಜರ್ಮೆಂಟ್ ನ ನೀವು ತಗೊಂಡು ನೀವು ಮಾರ್ಕ್ ಮಾಡ್ಕೋಬಹುದು. ಈ ಮೆಜರ್ಮೆಂಟ್ ತಗೋಬೇಕಂದ್ರೆ ಫಸ್ಟ್ ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ ಅಲ್ಲಿಂದ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಈ ದೊಡ್ಡ ಟಕ್ಸ್ ಇರುತ್ತೆ, ದೊಡ್ಡ ಟಕ್ಸ್ ಇಂದ ಮಾರ್ಕ್ ನಾವು ಅಳತಿನ ತಗೋಬೇಕಾಗ್ತೈತಿ. ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಟಕ್ಸ್ ಹಿಡಿದಿರ್ತೀವಿ, ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬಹುದು. ಇದರಲ್ಲಿ ಇವಾಗ 9.5 ಇಂಚ್ ಬರ್ತಾ ಇದೆ. 9.5 ಇಂಚ್ ಅಂದ್ರೆ ನಾವು ಇಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಮತ್ತೆ ಈ ಶೋಲ್ಡರ್ ಜಾಯಿಂಟ್ ಮಾಡಕ್ ಅರ್ಧ ಇಂಚ್ ಬೇಕಾಗತ್ತಲ್ಲ, ಹಂಗಾಗಿ ಇಲ್ಲಿ 9.5 ಇಂಚ್ ಬಂದ್ರೆ ಈ ಶೋಲ್ಡರ್ ಜಾಯಿಂಟ್ ಇಂದ ಬಿಟ್ಟು ನೀವು ಅಳತಿ ತಗೊಂಡಿದ್ರೆ ನೀವು ನಿಮ್ಮ ಬ್ಲೌಸ್ ನಲ್ಲಿ ಎಷ್ಟು ಬಂದಿರುತ್ತೆ ಕರೆಕ್ಟ್ ಆಗಿ ಅದಕ್ಕೆ ಅರ್ಧ ಇಂಚ್ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ನೀವು ಶೋಲ್ಡರ್ ನ ಸೇರಿಸಿನೇ ಈ ತರ ಅಳತಿ ತಗೊಂಡಿದ್ರೆ ಕರೆಕ್ಟ್ ಆಗಿ ಎಷ್ಟು ತಗೊಂಡಿರ್ತೀರಿ ಅಷ್ಟನ್ನೇ ಮಾರ್ಕ್ ಮಾಡ್ಬೇಕು. ಇದರಲ್ಲಿ ಇವಾಗ ನಾನು 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಈ ಶೋಲ್ಡರ್ ಮಧ್ಯದಲ್ಲಿ ನಾವ್ ಇದನ್ನ ಅಳತಿ ತಗೋಬೇಕು. ಅಳತಿ ತಗೊಂಡಾದ್ಮೇಲೆ ಇದಕ್ಕೆ ಸ್ಕೇಲ್ ಹಾಕ್ಬೇಕು. ಮತ್ತೆ ಈ ಟಕ್ಸ್ ಎಷ್ಟು ಉದ್ದ ಇದೆ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಟಕ್ಸ್ ಹಿಡಿಬೇಕಂದ್ರೆ ಎಷ್ಟು ಬಟ್ಟೆ ಬಿಟ್ಟು ನಾವು ಟಕ್ಸ್ ಹಿಡ್ದಿದೀವಿ ಅನ್ನೋದು ನೋಡ್ಕೊಂಡ್ವಿ. ಇವಾಗ ಈ ಟಕ್ಸ್ ಎಷ್ಟು ಉದ್ದ ಹಿಡ್ದಿದೀವಿ ಅನ್ನೋದನ್ನ ನೋಡ್ಕೋಬೇಕು. ಇದು ಎಷ್ಟು ಉದ್ದ ಇದೆ ನೋಡ್ಕೋಬೇಕು. ಇದು 2.5 ಇಂಚ್ ಇದೆ. 2.5 ಇಂಚಿಗೆ ಇಲ್ಲಿ ಕೂಡ ಅಷ್ಟೇ ನಾವು ಮತ್ತೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು. 2.5 ಇಂಚ್ ಬಂದ್ರೆ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಇದು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರುತ್ತೆ.
ಕ್ರಾಸ್ ಬೆಲ್ಟ್ ಬಂದಾಗ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಕ್ಕೋಸ್ಕರ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟಿನ ನಾವು ಮೊದಲೇ ಮಾರ್ಕ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಟಕ್ಸ್ ಎಷ್ಟಿದೆ ನೋಡ್ಕೋಬೇಕು ನಿಮ್ ಬ್ಲೌಸ್ ನಲ್ಲಿ. ಅದರಲ್ಲಿ 2 ಇಂಚ್ ಬಂದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 2.5 ಇಂಚಿಗೆ, 3 ಇಂಚ್ ಬಂದ್ರೆ ಅರ್ಧ ಇಂಚ್ ಸೇರಿಸಿ ಎಕ್ಸ್ಟ್ರಾ 3.5 ಇಂಚಿಗೆ, ಆ ತರ ಒಟ್ಟು ಜಸ್ಟ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಈ ಟಕ್ಸ್ ಇಂದ ಅಗಲ ಎಷ್ಟು ಬಟ್ಟಿ ಎಷ್ಟು ಬಿಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ಕೋಬೇಕು. ಈ ತರ ಇದು 1 ಇಂಚ್ ಇದೆ, ಇದಕ್ಕೆ ಇಲ್ಲಿ ಸ್ಟ್ರೇಟ್ ಆಗಿ ಈ ತರ ಲೈನ್ ಹಾಕ್ಬೇಕು. ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು ಇದನ್ನ ಸ್ಟ್ರೇಟ್ ಆಗಿ ಲೈನ್ ಹಾಕೊಂಡು ಇವಾಗ ಈ ಕಡೆ ಸೈಡ್ 1 ಇಂಚಿಗೆ, ಈ ಕಡೆ ಸೈಡ್ 1 ಇಂಚಿಗೆ ಇದನ್ನ ಮಾರ್ಕ್ ಮಾಡ್ಬೇಕು. ಇದನ್ನ ಮತ್ತೆ ಈ ತರ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಇದು 1 ಟಕ್ಸ್ ಆಯ್ತು. ಇವಾಗ ನಮಗೆ ಇನ್ನ 3 ಟಕ್ಸ್ ಬೇಕಲ್ವಾ, ಇನ್ನ 3 ಟಕ್ಸ್ ಇಂದ ಮೆಜರ್ಮೆಂಟ್ ಇದರಲ್ಲಿ ತಗೋಬೇಕು. ಇದರಲ್ಲಿ ಈ ದೊಡ್ಡ ಟಕ್ಸ್ ಇಂದ ಈ ಕಡೆ ಆರ್ಮೋಲ್ ಫಿಟ್ಟಿಂಗ್ ಸೈಡ್, ಈ ಕಡೆ ಸೈಡ್ ಇಂದು ಟಕ್ಸ್ ಎಷ್ಟಿದೆ ನೋಡ್ಕೋಬೇಕು. ಇದರಲ್ಲಿ ಇದು 2.5 ಇಂಚ್ ಇದೆ. ಈ ಕಡೆ ಸೈಡ್ ಉಕ್ಸ್ ಪಟ್ಟಿ ಸೈಡ್ 2 ಇಂಚ್ ಬರ್ತಾ ಇದೆ. ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ ನೋಡ್ಕೋಬೇಕು. 2.5 ಇಂಚ್ ಇದೆ. ಇಲ್ಲಿಂದ 2.5 ಇಂಚು ಆರ್ಮೋಲ್ ರೌಂಡಿಂಗ್ ಸೈಡ್, ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚು, ಈ ಕಡೆ ಸೈಡ್ ಮಾರ್ಕ್. ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಎಲ್ಲಿವರೆಗೂ ಮಾರ್ಕ್ ಮಾಡಿದೀವಿ ಅಲ್ಲಿವರೆಗೂ ಈ ತರ ಸ್ಕೇಲ್ ಹಾಕೋಬೇಕು. ಈ ಟಕ್ಸ್ ಬಂದು ಈ ಇದು ಏನಿರುತ್ತೆ ಇದ್ರ ಮಧ್ಯದಲ್ಲಿ ಈ ಟಕ್ಸ್ ಬರಬೇಕು. ಇದು ಮಾರ್ಕ್ ಎಲ್ಲಿ ಮಾಡಿರ್ತೀರಿ ಅಲ್ಲಿವರೆಗೂ ಅಷ್ಟೇ ಮಾರ್ಕ್ ಮಾಡಬೇಕು, ಬಟ್ ಇದ್ರ ಮಧ್ಯದಲ್ಲಿ ಆ ಟಕ್ಸ್ ಬರಬೇಕು. ಈ ತರ ಟಕ್ಸ್ ಇಂದು ಇದು ಮಾರ್ಕಿಂಗ್. ಈ ತರ ನೀವು ಪರ್ಫೆಕ್ಟ್ ಆಗಿ ನಾವು ಟಕ್ಸ್ ಅಳತಿ ಬ್ಲೌಸ್ ನಲ್ಲಿ ಕರೆಕ್ಟ್ ಆಗಿರೋ ಅಳತಿ ಬ್ಲೌಸ್ ನೀವು ತಗೊಂಡು ಸ್ಟಿಚ್ ಮಾಡ್ತಾ ಇದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಅದು ಹೆಂಗಿದೆ ಹಂಗೆ ನಾವು ಸ್ಟಿಚ್ ಮಾಡ್ಬೇಕು. ಅದೇ ತರ ಬರ್ಬೇಕಂದ್ರೆ ಈ ತರ ಎಲ್ಲಾ ಮೆಜರ್ಮೆಂಟ್ ತಗೊಂಡು ನಾವ್ ಇದನ್ನ ಸ್ಟಿಚ್ ಮಾಡ್ಬೇಕು. ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ನ ನಾವು ನೋಡ್ಕೋಬೇಕು. ಇದ್ರಲ್ಲಿ ಎಷ್ಟಿದೆ ಕ್ರಾಸ್ ಬೆಲ್ಟ್ ನೋಡ್ಕೋಬೇಕು. ಉಕ್ಸ್ ಪಟ್ಟಿ ಸೈಡ್ ಎಷ್ಟಿದೆ ನೋಡ್ಕೋಬೇಕು. ಉಕ್ಸ್ ಪಟ್ಟಿ ಸೈಡ್ ಬಂದು ಇದು 3 ಇಂಚ್ ಇದೆ. ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ ನೋಡ್ಕೋಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡ್ ಇದು 2.25 ಇಂಚ್ ಬರ್ತಾ ಇದೆ, ಅಂದ್ರೆ 2 ಇಂಚ್. ಇಲ್ಲಿ 3 ಇಂಚ್ ಇದೆ ಅಲ್ಲ, ಈ 3 ಇಂಚ್ ನಲ್ಲಿ 1 ಇಂಚ್ ಕಡಿಮೆ ಮಾಡ್ಬೇಕು. ಇಲ್ಲಿ ಮಾರ್ಕ್ ಮಾಡ್ಬೇಕು ನಾವ್ ಇಲ್ಲಿ ಟಕ್ಸ್ ಇಂದ ಇವಾಗ ಸಾರಿ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಬೇಕಂದ್ರೆ ಈ ಬ್ಯಾಕ್ ಸೈಡ್ ಲೆಂತ್ ನಾವ್ ಇಲ್ಲಿ ಲೈನ್ ಹಾಕಿರ್ತೇವಲ್ಲ ಫಸ್ಟಿಗೆ, ಆ ಲೈನ್ ಇಂದ ಮೇಲ್ಗಡೆ ನಿಮ್ಮ ಕ್ರಾಸ್ ಬೆಲ್ಟ್ ನಲ್ಲಿ ಅಳತಿ ತಗೊಂಡಿರ್ತೀರಿ. ಅಳತಿ ತಗೊಳುವಾಗ ಯಾವಾಗ್ಲೂ ಉಕ್ಸ್ ಮನಿ ಮಾಡಿರ್ತಾರಲ್ಲ, ಸಾರಿ ಉಕ್ಸಿನ ಪಟ್ಟಿ ಮಾಡಿರ್ತೀರಿ ಉಕ್ಸ್ ಹಾಕ್ಲಿಕ್ಕೆ, ಆ ಕಡೆ ಸೈಡ್ ಅಳತಿ ತಗೋಬೇಕು. ಈ ಕ್ರಾಸ್ ಬೆಲ್ಟ್ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿ ಇಲ್ಲಿ ಈ ತರ ಮಾರ್ಕ್ ಮಾಡ್ಬೇಕು. 3 ಇಂಚ್ ಬಂದ್ರೆ 2 ಇಂಚಿಗೆ, 2.5 ಇಂಚ್ ಬಂದ್ರೆ 1.5 ಇಂಚಿಗೆ, ಆ ತರ ಮಾರ್ಕ್ ಮಾಡ್ಬೇಕು. ಈ ಕಡೆ ಸೈಡ್ ಇವಾಗ 2 ಇಂಚ್ ಬಂದಿತ್ತಲ್ಲ, ಇಲ್ಲಿ ನಾನು ಇವಾಗ 2.25 ಇಂಚ್ ಬಂದಿತ್ತು, ಇಲ್ಲಿ ನಾನು ಇವಾಗ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೇನೆ. ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಈ ಕಡೆಯಿಂದ ಈ ಕಡೆಗೆ ಇವಾಗ ಇದನ್ನ ಜಾಯಿಂಟ್ ಮಾಡ್ಬೇಕು. ಈ ಶೇಪ್ ಈ ತರ ಬರುತ್ತೆ. ಇದು ಕ್ರಾಸ್ ಬೆಲ್ಟ್ ನ ನಾವು ಮಾರ್ಕಿಂಗ್ ಮಾಡುವಂತ ಮೆಥಡ್. ಇಷ್ಟಾದ್ಮೇಲೆ ಇವಾಗ ನೆಕ್ ಶೇಪ್ ನ ಮಾರ್ಕ್ ಮಾಡಬೇಕು. ನೆಕ್ ಶೇಪ್ ನ ಮಾರ್ಕ್ ಮಾಡೋದಕ್ಕಿಂತ ಮೊದಲು ಇದು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಇದು ಹೀಸುತ್ತೆ, ಅಂದ್ರೆ ಕ್ರಾಸ್ ಆಗಿರುತ್ತೆ, ಇದು ಬಟ್ಟಿ ಹೀಸುತ್ತೆ. ಹಾಗಾಗಿ ಈ ನೆಕ್ ಏನಿರುತ್ತೆ, ನೆಕ್ ಸ್ವಲ್ಪ ನಮಗೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ. ಹಾಗಾಗಿ ಆ ಲೂಸ್ ಆಗಬಾರ್ದು, ನೆಕ್ ಅನ್ನೋದು ನಮಗೆ ಲೂಸ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಈ ನೆಕ್ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಸೈಡ್ 1/4 ಇಂಚು ನಾವು ಒಳಗಡೆ ಇದನ್ನ ಮಾರ್ಕ್ ಮಾಡ್ಬೇಕು. ಈ ತರ 1/4 ಇಂಚು ಒಳಗಡೆ ನಾವು ಮಾರ್ಕ್ ಮಾಡೋದ್ರಿಂದ ಏನಾಗ್ತೈತಿ, ಇದು ಸ್ಟಿಚಿಂಗ್ ಆದ್ಮೇಲೆ ಕ್ರಾಸ್ ಕಟಿಂಗ್ ಬ್ಲೌಸ್ ನ ಸ್ಟಿಚಿಂಗ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇದು 1/4 ಇಂಚ್ ನಾವು ಒಳಗಡೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದ್ರಿಂದ ಇದು ಏನಾಗ್ತೈತಿ, ನಮಗೆ ಶೋಲ್ಡರ್ ಇಳಿಯಂಗಿಲ್ಲ, ಆಮೇಲೆ ಶೋಲ್ಡರ್ ಸೈಡ್ ಲೂಸ್ ಆಗಂಗಿಲ್ಲ. ಮತ್ತೆ ಇಲ್ಲಿಂದ ನಾವು ಇವಾಗ ಇದನ್ನ ಶೇಪ್ ಮಾರ್ಕ್ ಮಾಡ್ಬೇಕು. ಶೇಪ್ ಮಾರ್ಕ್ ಮಾಡುವಾಗೂ ಅಷ್ಟೇ ನಾನು ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ನ ಹೇಳಿದ್ನಲ್ಲ, ಅದೇ ತರನೇ ಸೇಮ್
1/4 ಇಂಚು ಹೊರಗಡೆಯಿಂದ ಇದನ್ನ ಮಾರ್ಕ್ ಮಾಡಿ ನಾವು ಇದನ್ನ ಶೇಪ್ ಮಾರ್ಕ್ ಮಾಡಬೇಕು. ಅಂದ್ರೆ ನಾವು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಶೋಲ್ಡರ್ ಎಷ್ಟಿತ್ತು ಅಷ್ಟು ಬರುತ್ತೆ. ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡುದು. ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಕಾಟನ್ ಬಟ್ಟೆ ಇದ್ರೆ ಜರಿಯಂಗಿಲ್ಲ ಅಂದ್ರೆ ನೀವು ಬಟ್ಟೆ ನೀವು ಎಲ್ಲಿ ಕುಂತ್ಕೊಂಡಿರ್ತೀರಿ ಅಲ್ಲೇ ನೀವು ಟರ್ನ್ ಮಾಡ್ಕೊಂಡು ಕಟ್ ಮಾಡಬಹುದು. ಇಲ್ಲಿ ಇನ್ನ ಒಂದು ಪಾಯಿಂಟ್ ನೀವು ನೋಡ್ಕೋಬಹುದು. ನಾ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಲೈನ್, ಇದಕ್ಕಿಂತ 1/4 ಇಂಚ್ ಹೊರಗಡೆ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೆಕ್ ಶೇಪ್ ಕಟ್ ಮಾಡಬೇಕು. ಇಲ್ಲಿ ಕೂಡ ಅಷ್ಟೇ, ನೀವು ಈ ಶೇಪ್ ನೆಕ್ ಶೇಪ್ ಅನ್ನೋದು ಇಲ್ಲಿ ಬಂದಾಗ ನೀವು ಹೊರಗಡೆ ಒಂದ್ ಸ್ವಲ್ಪ ಹೊರಗಡೆ ಬೇಕಂದ್ರೆ ಮಾರ್ಕ್ ಮಾಡಬಹುದು. ಬಟ್ ಇಲ್ಲಿ ಶೋಲ್ಡರ್ ಸೈಡ್ ನೀವು ಮಾರ್ಕ್ ಮಾಡ್ಕೊಂತೀರಿ ಅಂದ್ರೆ ನೀವು ಲೈನ್ ಏನ್ ಹಾಕಿರ್ತೀರಲ್ಲ ಅದಕ್ಕಿಂತ 1/4 ಇಂಚ್ ಒಳಗಡೆನೆ ನೀವು ಮಾರ್ಕ್ ಮಾಡ್ಬೇಕು. ಇದನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಬೇಕು. ಅಂದ್ರೆ ನಮಗೆ ಸ್ಟಿಚಿಂಗ್ ಆದ್ಮೇಲೆ ಅದು ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಆಮೇಲೆ ಶೋಲ್ಡರ್ದು ಮಾರ್ಕಿಂಗ್ ಮಾಡಿದ್ದು ಇಲ್ಲಿ ನಾನು, ಬಟ್ ಇದು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ 1/4 ಇಂಚ್ ನಾ ಇನ್ನೊಂದ್ ಸ್ವಲ್ಪ ಕೆಳಗಡೆ ಇದನ್ನ ಡೌನ್ ಈ ತರ ಡೌನ್ ಮಾರ್ಕ್ ಮಾಡಿದೀನಿ. ಎಲ್ಲಿ ಡೌನ್ ಮಾರ್ಕ್ ಮಾಡಿದೀನಿ ಅಲ್ಲೇನೆ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿ 1/4 ಇಂಚ್ ನಾವು ಹೊರಗಡೆ ಕಟ್ ಮಾಡಿದೆ. ಇದು ಯಾಕೆ ಕಟ್ ಮಾಡಿದೆ ಅಂದ್ರೆ ಇಲ್ಲಿ ನಾವು ಉಕ್ಸ್ ಪಟ್ಟಿ ಉಕ್ಸಿನ ಮನಿ ಮಾಡ್ತೀವಲ್ಲ, ಉಕ್ಸ್ ಹಾಕೋ ಪಟ್ಟಿ ಮತ್ತೆ ಉಕ್ಸಿನ ಮನಿ ಪಟ್ಟಿ ಹಚ್ತೀವಿ. ಆ ಹಚ್ಲಿಕ್ಕೋಸ್ಕರ ಇಲ್ಲಿ 1/4 ಇಂಚ್ ಬಟ್ಟೆ ನಾವು ಮೊದ್ಲೇ ಬಿಟ್ಕೊಂಡ್ರೆ ಇದು ಈ ಬಟ್ಟೆ ಏನಿದೆ ನಮಗೆ ಒಳಗಡೆ ಹೋಗಂಗಿಲ್ಲ. ಕರೆಕ್ಟ್ ಆಗಿ ನಾವು ಮೆಜರ್ಮೆಂಟ್ ಎಷ್ಟಿತ್ತು ಅಷ್ಟು ಕರೆಕ್ಟ್ ಆಗಿ ಬರುತ್ತೆ. ಹಾಗಾಗಿ 1/4 ಇಂಚ್ ಇನ್ನ ಹೊರಗಡೆ ನಾವು ಇದನ್ನ ಮಾರ್ಕ್ ಮಾಡಿ ನೀವು ಕಟ್ ಮಾಡ್ಕೋಬಹುದು. ಬಟ್ ನಾನು ಹಂಗೆ ಕಟ್ ಮಾಡಿದೀನಿ. ನೀವು ಬೇಕಂದ್ರೆ ಮೊದ್ಲೇ ಮಾರ್ಕ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಆಲ್ರೆಡಿ ಇದು ಟಕ್ಸ್ ಎಲ್ಲ ನಾವು ಮಾರ್ಕ್ ಮಾಡಿದೀವಲ್ಲ, ಈ ಟಕ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡಿದೀವಿ ಅಲ್ಲೆಲ್ಲ ಸ್ವಲ್ಪ ಈ ತರ ನಾಚ್ ಹಾಕೋಬೇಕು. ಎಲ್ಲೆಲ್ಲಿ ಟಕ್ಸ್ ಹಿಡಿಬೇಕಂದ್ರೆ ಇದು ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು. ಇದು ಫ್ರಂಟ್ ಸೈಡ್ ಪಾರ್ಟ್, ಇದು ಬ್ಯಾಕ್ ಸೈಡ್ ಪಾರ್ಟ್, ಇದು ಬ್ಯಾಕ್ ಸೈಡ್ ಪಾರ್ಟ್, ಇದು ಫ್ರಂಟ್ ಸೈಡ್ ಪಾರ್ಟ್. ಕ್ರಾಸ್ ಕಟಿಂಗ್ ಬ್ಲೌಸ್. ಇವಾಗ ನಾನು ನಿಮಗೆ ಹೀಸ್ ತೋರಿಸ್ತೀನಿ. ಈ ತರ ಹೀಸುತ್ತಿದ್ದು ಈ ತರ ಹೀಸುತ್ತೆ ಕ್ರಾಸ್ ಕಟಿಂಗ್. ಯಾಕಂದ್ರೆ ನಾವು ಈ ತರ ಕ್ರಾಸ್ ಹಾಕಿದ್ರಲಿಂದ ಕ್ರಾಸ್ ಕಟಿಂಗ್ ಮಾಡೋದ್ರಿಂದ ಇದು ಹೀಸುತ್ತೆ. ಇವಾಗ ಇದನ್ನೇ ನಾನು ಹೀಸಕ್ ಹೋದ್ರೆ ಇದು ಹೀಸಂಗಿಲ್ಲ, ಯಾಕಂದ್ರೆ ಇದು ಸ್ಟ್ರೇಟ್ ಇದೆ. ಸ್ಟ್ರೇಟ್ ಕಟಿಂಗ್ ನಲ್ಲಿ ಇದೇ ವ್ಯತ್ಯಾಸ. ನೀವು ಕ್ರಾಸ್ ಕಟಿಂಗು ಮತ್ತೆ ಸ್ಟ್ರೇಟ್ ಕಟಿಂಗ್ ಬ್ಲೌಸ್ ನ ನೀವು ಕಂಡು ಹಿಡಿಬೇಕಂದ್ರೆ ಇಷ್ಟೇ ವ್ಯತ್ಯಾಸ ಇರುತ್ತೆ. ಯಾರಾದ್ರೂ ನಿಮಗೆ ಬ್ಲೌಸ್ ಕ್ರಾಸ್ ಕಟಿಂಗ್ ಬ್ಲೌಸ್ ನೇ ಕೊಟ್ಟು ನೀವು ಏನಾದ್ರು ಕ್ರಾಸ್ ಕಟಿಂಗ್ ಬ್ಲೌಸ್ ನೇ ಸ್ಟಿಚ್ ಮಾಡಕ್ ಹೇಳಿದ್ರೆ ಕ್ರಾಸ್ ಕಟಿಂಗ್ ಬ್ಲೌಸ್ ಇದೇನಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಇದೇ ವ್ಯತ್ಯಾಸ ಇರುತ್ತೆ. ಈ ತರ ಜಗ್ ನೋಡಿದ್ರೆ ಇದು ನಮಗೆ ಹೀಸುತ್ತೆ. ಸ್ಟ್ರೇಟ್ ಕಟಿಂಗ್ ನಲ್ಲಿ ಬಟ್ಟೆ ಯಾವಾಗ್ಲೂ ಹೀಸಂಗಿಲ್ಲ. ಇದು ಫ್ರಂಟ್ ಸೈಡ್ ಪಾರ್ಟ್, ಬ್ಯಾಕ್ ಸೈಡ್ ಪಾರ್ಟ್. ಇಷ್ಟು ನಾನು ಇವತ್ತು ಇದನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ ವಿಡಿಯೋದಲ್ಲಿ ಇದ್ರದ್ದು ಕ್ರಾಸ್ ಬೆಲ್ಟ್ ಯಾವ ತರ ಕಟಿಂಗ್ ಮಾಡಬೇಕು, ಸ್ಲೀವ್ಸ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಕೂಡ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ 1-2-3 ಟೈಮ್ ರಿಪೀಟ್ ಮಾಡಿ ನೋಡ್ರಿ. ಅಂದ್ರೆ ನಿಮಗೆ ಇನ್ನ ಯಾವ ಅರ್ಥ ಆಗಿಲ್ಲ ಪಾಯಿಂಟ್ ಆ ಪಾಯಿಂಟ್ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಕಲೀಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಂಗೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೇನ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಆದಷ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ. ಕ್ಲಾಸಿನ ವಿಡಿಯೋ ಇದು ಬಂದು 25ನೇ ಕ್ಲಾಸಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ಮೀಟ್ ಆಗೋಣ. ಮತ್ತೆ ಇದೇ ಬ್ಲೌಸ್ ಇಂದು ಕ್ರಾಸ್ ಬೆಲ್ಟ್ ಮತ್ತೆ ಸ್ಲೀವ್ಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ.